ಹೊತ್ತು ಬೇರೆ ಆಗೋಯ್ತು. ಇವ್ರು ಇನ್ನು ಏನ್ ಮಾಡ್ತಿದಾರಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಆ ಅಲ್ಲ 5 ಗಂಟೆ ಆಯ್ತು ತಾನೆ. ಆ ರಂಗಜ್ಜನ್ ನೋಡಿದ್ರೆ ನಿನ್ನೆ ದೊಡ್ಡದಾಗ ಬೇರೆ 5 ಗಂಟೆಗೆ ಬಂದ್ಬಿಡ್ತೀನಿ ಕಣ್ರಂಗಜ್ಜ, ತೋಟದಲ್ಲಿ ಕೆಲಸ ಮಾಡ್ತೀನಿ ಕಣ್ರಂಗಜ್ಜ, ನೀನ್ ಹೆಂಗ್ ಹೇಳ್ತೀವಿ ಹಂಗ್ ಕೆಲಸ ಮಾಡ್ತಿರ್ತೀನಿ ಕಣ್ರಂಗಜ್ಜ ಅಂತ ದೊಡ್ಡದಾಗ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಇಷ್ಟೊಂದೆಲ್ಲ ಟೈಮ್ ಆಗೈತೆ. ಅಲ್ಲಿ 5 ಕಾಲ ಹತ್ರ ಆಯ್ತಾ ಬಂತು. ಇನ್ ಯಾವಾಗ ಹೋಗ್ತಾರೆ ಇವ್ರು ತೋಟದ ಹತ್ರ? ಇವ್ರು ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಏನಪ್ಪ ಅತ್ಲಾಗಿ. ಆ ವಜ್ಜ ಕೋಪ ಬಂದ್ಬಿಟ್ಟು ಇವ್ರ ಬುದ್ಧಿ ಯಾವತ್ತೂ ಬಿಡೋದೇ ಇಲ್ಲ ಅಂತ ಏನಾದ್ರು ಹೋಗಿ ಇವ್ರ ಅಕ್ಕನ ಮುಂದೆ ಹೇಳ್ಬಿಡ್ಲಿ, ಆಮೇಲಿಂದ ಚೆನ್ನಾಗಿರುತ್ತೆ. ಬಂದು ರೀ ರೀ ಎದಳ್ರಿ ಮ್ಯಾಕೆ, ಒತ್ತಾಗೋಯ್ತು. ಏನ್ರಿ ಮಾಡ್ತಿದ್ದೀರಾ? ಯಾಕೆ ಹೋಗಲ್ವೇನ್ರಿ ತೋಟದ ಹತ್ರ? ನಿನ್ನ ಮರ್ತೋಗ್ಬಿಟ್ಟಿದ್ದೀರಾ? ರಂಗಜನ್ ಮುಂದೆ ಹೇಳಿದ್ದು ಎಷ್ಟ್ ಹೇಳಿದ್ರು ಏನ್ ಮಾಡಿದ್ರು ಬುದ್ಧಿ ಬರಲ್ಲ ಇವರಿಗೆ. ಅದೆಲ್ ಬಿಡ್ತಾರೆ? 12 ಗಂಟೆ 1 ಗಂಟೆವರೆಗೂ ಮಲ್ಗದು ಬಿಡ್ತಾರ ಇವರು? ಅನ್ಭವಿಸ್ಬೇಕು. ಮೊದ್ಲು ಮಾತ್ರ ದುರಾಂಕಾರ ದೌಲತ್ ಮಾಡ್ಕೊಂಡು ಮಲ್ಕಾಡ್ತಿದ್ರು, ಇನ್ ಮೇಲಿಂದ ಇರೋದು ಇವರಿಗೆ. ಆ ರಂಗಜ್ಜ ಮಾತ್ರ ಸರಿಯಾಗಿ ನನಗೆ ಹೇಳಾಯ್ತು, ಸುಮ್ಕಿರು, ಮಾಡಿ ಕೆಲಸ ಮಾಡಿದಷ್ಟು ನಂಗೆ ಅಲ್ವಾ ಇನ್ನು ಒಳ್ಳೇದು. ಹೆಂಗ ನನಗೆ ಯೋಚನೆ ಆಗ್ಬಿಟ್ಟಿದ್ದು, ತೋಟ ಹೊಲ ಗದ್ದೆ ಎಲ್ಲ ಹೆಂಗ್ ನೋಡ್ಕೊಂತಾರ ಏನು ಅಂತ. ಇವಾಗ ರಂಗಜ್ಜ ಮಾತ್ರ ಸರಿಯಾಗೇನೆ ಬುದ್ಧಿ ಕಲಿಸ್ತೈತೆ. ಏ ಎದಳ್ತೀರಾ ಈಗ? ಸುಮ್ನೆ ಆ ರಂಗಜ್ಜ ಗೊತ್ತಲ್ಲ, ನೆನಪು ಮಾಡ್ಕೊಳ್ರಿ ನೆನ್ನೆ ಏನಂದಿತ್ತು ಅಂತ. ಅನ್ಯವಾಗಿ ಸುಮ್ನೆ ಎಲ್ಲ ಕಳ್ಕೊಳ್ಬೇಕು ಕಣ್ರಿ ನಿಮ್ಮಿಂದ. ಎದಳ್ರಿ ಮ್ಯಾಕೆ, ಒತ್ತಾಗೋಯ್ತು. ಇದ್ಯಾಕೆ ಚೈತ್ರ ಇಷ್ಟು ಬಿರಿನೇ ಎದಳಿಸ್ತಿದ್ಯಾ? ನಾನು ದಿನಾಲೂ 11-12 ಗಂಟೆಗೆ ತಾನೇ ಎದಳೋದು. ನಿದ್ದೆ ಹಂಗೆ ಎಳಿತೈತತ್ಲಾಗಿ. 5 ಗಂಟೆಗೆ ಎದಳಿಸಿದ್ಯಲ್ಲೇ, ನಿನಗೆ ಬುದ್ಧಿ ಇಲ್ವೇನೆ ನಿನಗೆ? ಹೋಗು, ಕೆಲಸ ಏನಾದರೂ ಮಾಡ್ಕ. ತಿಂಡಿ ಗಿಂಡಿ ಏನಾರು ಇದ್ರೆ ಮಾಡಿ ಹೋಗು, ಸುಮ್ಕೆ ತಿಂಡಿ ಮಾಡಿ ಹೋಗು. ಕೆಲಸ ಇಲ್ಲ ಅಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಿದ್ದೆ ಮಾಡ್ತಿರೋ ನೀನು ಬಂದು ಸುಮ್ಮನೆ ನನಗೆ ಅಯ್ಯೋ ಅನ್ನಿಸ್ಬೇಡ ಅತ್ಲಾಗಿ. ಒಳ್ಳೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲ ನೀನು. ನೋಡ್ದ ನಿಮ್ಗೆ ಇನ್ನು ಎಷ್ಟು ಜಂಬ ಇರ್ಬೇಕು? ಇನ್ನು ಬುದ್ಧಿ ಕಲ್ತಿಲ್ವೇನ್ರಿ ನೀವು? ಇನ್ನು ಬುದ್ಧಿ ಬಂದಿಲ್ವೇನ್ರಿ ನಿಮ್ಗೆ? ನನಗೆ ಬರ್ತಾ ಇರೋ ಕೋಪಕ್ಕೆ ನೋಡ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು 12 ಗಂಟೆವರೆಗೂ 1 ಗಂಟೆವರೆಗೂ ಮಲಗಿರಂತೆ. ನೆನ್ನೆ ರಂಗಜ್ಜ ಏನಂದಿತ್ತು ನಿಮ್ಗೆ? ನೆನಪೈತೇನ್ರಿ ನಿಮ್ಗೆ? ಯೋಚನೆ ಐತೇನ್ರಿ? ಏನಾದ್ರು ನಿಮ್ಗೆ ಜ್ಞಾನ ಐತಾ? ನಿಮ್ಗೆ ಪ್ರಜ್ಞೆ ಐತ್ರ? ಎಷ್ಟು ಉದಾಸೀನ, ಎಷ್ಟು ಇದೈತಂದ್ರೆ ನಿಮ್ಗೆ ಉದಾಸೀನ ಮಾಡೋ ಬುದ್ಧಿ. ಯಪ್ಪ ನಿಮ್ಮಂಗ್ ನೋಡ್ಬಿಟ್ಟು ನನಗೆ ಎಷ್ಟು ಬೇಜಾರಾಗೋದು ಗೊತ್ತಾ? ಅಲ್ಲ ಕಣ್ರಿ, ನಾನು ಏನಂತ ಹೇಳಿದ್ರು ರಂಗಜ್ಜ? ನಾನು ಹೇಳ್ದಂಗೆ ಬಂದು ತೋಟದಲ್ಲಿ 5 ಗಂಟೆಗೆ ಕೆಲಸ ಮಾಡ್ಬೇಕು, ಬೆಳಗಿಂದ ಸಂಜೆ ಗಂಟೆ ಕೆಲಸ ಮಾಡ್ಬೇಕು, ಪ್ರತಿ ಒಂದು ಲೆಕ್ಕ ಎಲ್ಲ ಹೇಳ್ಬೇಕು, ಏನು ಮಾಡಂಗಿಲ್ಲ ಅಂತ ತಾನೇ ಹೇಳಿದ್ದು ರಂಗಜ್ಜ. ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಅಂತ ರಂಗಜ್ಜ ಮುಂದೆ ಹೇಳ್ಬಿಟ್ಟು ಇವಾಗ 12 ಗಂಟೆವರೆಗೂ 1 ಗಂಟೆವರೆಗೂ ಮಲಗ್ತೀನಿ ಅಂತೀರ. ಆಯ್ತು ಹೋಗ್ರಿ, ಮಲ್ಕ ಹೋಗ್ರಿ. ಬರುತ್ತೆ ಆ ರಂಗಜ್ಜ ಮಂತ ಹುಡ್ಕೊಂಡು ಎಲ್ಲಮ್ಮ ನಿನ್ ಗಂಡ ಬಂದಿಲ್ವೇ ನಮ್ಮ ತೋಟದ ಹತ್ರ ಅಂತ ಬರುತ್ತೆ. ಆಮೇಕಿಂದ ಹೋಗ್ಬಿಟ್ಟು ನಿಮ್ಮ ಅಕ್ಕನ ಮುಂದೆ, ನಿಮ್ಮ ಅಪ್ಪನ ಮುಂದೆ, ಎಲ್ಲಾರ ಮುಂದೆನೂ ಹೇಳುತ್ತೆ, ಇರೋ ವಿಚಾರನ ಹೇಳಿ ನಿಮ್ಮ ಅಪ್ಪ ಬಂದು ನನ್ನ ಮನೆಯಿಂದ ಆಚೆ ಕಡೆ ಹಾಕುತ್ತೆ, ಹೋಗುವಂತ ಕಣಿ ಹೇಳು. ಇನ್ನೇನ್ ಮಾಡಕ್ ಆಗುತ್ತತ್ಲಾಗಿ. ನಿನ್ ಜೊತೆ ನಾನೊಂದನು ಅನ್ಭವಿಸ್ಬೇಕಲ್ಲ, ಇನ್ನೇನು ನಾನೊಂದನು ಬರ್ತೀನಿ. ಇನ್ನೇನ್ ಮಾಡೋಣ, ನನ್ನಾಣೆ ಬಾರ ಸರಿ ಇಲ್ದಿದ್ದು. ಬಿಡ್ರಿ, ಇನ್ನೇನ್ ಮಾಡಕ್ ಆಗುತ್ತೆ, ಮಲ್ಕ ಹೋಗ್ರಿ. ಅಯ್ಯೋ ಹೌದಲ್ವೇನೆ ಚೈತ್ರ, ಕರೆಕ್ಟು ಅಲ್ವಾ ನಾನು ಹೇಳಿದ್ದೆ? ಅಯ್ಯೋ ಏನೇ ಮಾಡೋದು? 5 ಗಂಟೆಗೆ ಹೋಗ್ಬೇಕೇನೆ. ಅಲ್ಲ ಕಣೆ ಚೈತ್ರ, ಒಂದು 8 ಗಂಟೆಗೆ ಹೋದ್ರೆ ಆಗಲ್ವೇನೆ ಚೈತ್ರ? ನಾನು ಹೇಳಿದ್ನಲ್ಲ ರಂಗಜ್ಜಂಗೆ 5 ಗಂಟೆಗೆ ಹೇಳಿದ್ದೆ. ಪಾಪ ಬಿಡುವ ಅತ್ಲಾಗಿ, ಪಾಪ ಸಾಕಾಗಿರುತ್ತೆ, ಬಿಡೋತ್ಲಾಗ ಮಲ್ಕಳ್ಳಿ ಅಂತ ಸುಮ್ಕಾಗುತ್ತೋ ಅನ್ಸುತ್ತೆ ರಂಗಜ್ಜ. ಒಂದು 8-9 ಗಂಟೆಗೆ ಹೋಗ್ತೀನಿ ಬಿಡೆ ಚೈತ್ರ, ತಿಂಡಿ ತಿನ್ಕೊಂಡು. ಇನ್ನೊಂದು ಅರ್ಧ 1 ಗಂಟೆ ಮಲ್ಕೊಳ್ತೀನಿ ಆರಾಮಾಗಿ ನೆಮ್ಮದಿಯಾಗಿ. ಅಲ್ಲ ಕಣ್ರಿ, ನಿಮ್ ತಲೆಯಲ್ಲಿ ಏನೈತ್ರಿ? ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಪದೇ ಎಷ್ಟಂತಂದ್ರಿ ಹೇಳೋದು? ನಾನು ಹೇಳೋದು ಅರ್ಥ ಆಗ್ತಿಲ್ವೇನ್ರಿ ನಿಮ್ಗೆ? ಯಾವ ರೀತಿ ಹೇಳೋಣ? ಅಲ್ಲ ನಿಮ್ಗೆ ನೋಡ್ರಿ, ನಿದ್ದೆ ಮುಖ್ಯನಾ ಕೆಲಸ ಮುಖ್ಯನಾ? ನೀವೇ ಯೋಚನೆ ಮಾಡ್ರಿ. ಇವಾಗ 1-2 ದಿವಸ ಕಷ್ಟಪಟ್ಬಿಟ್ಟು ಆ ರಂಗಜ್ಜ ಹೇಳಿದ ಮಾತು ಕೇಳ್ಕೊಂಡು ಸುಮ್ನೆ ಹೊಲದಲ್ಲಿ ತೋಟದಲ್ಲಿ ಅವ್ರು ಹೇಳ್ದಂಗೆ ಕೆಲಸ ಮಾಡಿದ್ರೆ ಇನ್ನು ಮುಂದೆ ಆರಾಮಾಗಿ ನೆಮ್ಮದಿಯಾಗಿರ್ಬಹುದು. ಇಲ್ಲ ಅಂದ್ರೆ ನನಗೇನಾಗ್ಬೇಕಾಯ್ತು? ಹೋಗ್ರಿ. ಇನ್ನೇನು ನಿಮ್ಮ ಅಪ್ಪಂಗೆ ಹೇಳ್ತಾರೆ, ಇನ್ನೇನು ನಿಮ್ಮ ಅಪ್ಪ ಬಂದ್ಬಿಟ್ಟು ನಿನ್ನ ಹತ್ರ ಎಲ್ಲ ಮನೆಯಿಂದ ಆಚೆ ಕಡೆ ಹಾಕ್ತಾರೆ. ಎಲ್ಲ ಕೆಲ್ಸಕ್ಕೆ ಹೋಗಿರಂತೆ ಏನು ಇಲ್ದಂಗೆ. ಯೋಚನೆ ಮಾಡ್ರಿ, ನಿಮ್ ಇಷ್ಟ. ನನಗೂ ಹೇಳಿ ಸಾಕಾಗೋಯ್ತೆ. ಅಲ್ಲ ಕಣ್ರಿ, ನಿಮ್ಗೆ ಬೆಳಿಗ್ಗೆ ಒಳ್ಳೆ ತಿಂಡಿನೇ ಬೇಕು, ಇಡ್ಲಿ ಬೇಕು, ವಡೆ ಬೇಕು, ಬಿಸಿ ತಿಂಡಿನೇ ಬೇಕು. ಮಧ್ಯಾಹ್ನ ಮಟನ್ ಸಾಂಬಾರನೇ ಬೇಕು, ಚಿಕನ್ ಚಿಲ್ಲಿ ಅಂತೆ, ಚಿಕನ್ ತಂದೂರಿ ಅಂತೆ, ಒಳ್ಳೊಳ್ಳೆ ವೆರೈಟಿ ಫುಡ್ಗಳೆಲ್ಲ ಬೇಕು. ಸುಮ್ನೆ ಬಂದ್ಬಿಡ್ತಾವೇನ್ರಿ? ಕಷ್ಟಪಟ್ಟು ಮಾಡಿದ್ರೆ ಅಂತಾನೆ ಬಂದ್ಬಿಡೋದು. ಕುಂತಿರ್ತಾವಲ್ಲ, ನೀವು ಎಲ್ಲಾನು ಸಿಗ್ಬೇಕಂದ್ರೆ ಏನು ಆಗಲ್ಲ, ಏನು ಸಿಗಲ್ಲ ಕಣ್ರಿ. ಕಷ್ಟಪಟ್ರೆ ತಾನೇ ಸಿಗೋದು. ಹೋಗ್ರಿ ಮೊದ್ಲು ಕೆಲಸ ಮಾಡಿ ಹೋಗ್ರಿ. ಕುತ್ಕೊಂಡಿದ್ ಏನ್ ನೋಡ್ತೀರಾ? ಹಂಗಂತೀಯ? ಹೋಗ್ಬೇಕೇನೆ ಚೈತ್ರ ಹಂಗಾರೆ? ಕೆಲಸ ಮಾಡ್ಬೇಕೇನೆ ಚೈತ್ರ ಹಂಗಾರೆ? ಅಯ್ಯೋ ಹೆಂಗಪ್ಪ ಕೆಲಸ ಮಾಡಲಿ ನಾನು? ಯಪ್ಪ ಮೈ ಕೈ ನೋವೆಲ್ಲ ಬಂದ್ಬಿಡ್ತವೆ. ಯಪ್ಪ ಎಷ್ಟು ಕೆಲಸ ಮಾಡೋದು ಏನು? ಆ ರಂಗಜ್ಜ ಏನೇನು ಹೇಳುತ್ತೋ ಎಲ್ಲ ಮಾಡ್ಬೇಕಾ?
ಅಲ್ಲ ನಮ್ಮ ತೋಟದಲ್ಲಿ ನಾನೇ ಮಾಡ್ಬೇಕಾ ಕೆಲಸನ? ಕೆಲಸದವ್ರಿಗೆ ಯಾರ್ಯಾರು ಕರ್ಕೊಂಡಿದ್ರು ಆಯ್ತು. ರೀ ಆ ರಂಗಜ್ಜನು ಏನ್ ಪಾಪ ಅಂತ ಕೆಟ್ಟವ್ರೇನಲ್ಲ. ಅಲ್ಲ ನಿಮ್ ತೋಟದಲ್ಲಿ ನಿಮಗ್ ಕೆಲಸ ಮಾಡೋದಕ್ಕೆ ಹೇಳ್ತಿರೋದು. ಏನ್ ಅವ್ರ ತೋಟದಲ್ಲಿ ಕೆಲಸ ಮಾಡೋದಕ್ಕ ಹೇಳಿದಾರ ಅವ್ರ ಅಜ್ಜ? ಆ ನಿಮ್ ತೋಟದಲ್ಲಿ ನೀವ್ ಕೆಲಸ ಮಾಡೋದಕ್ಕೆ ಏನ್ರಿ ನಿಮ್ಗ್ ಬಂದೈತೆ? ಹೋಗ್ರಿ ಕೆಲಸ ಮಾಡ್ರಿ. ಇಷ್ಟೊಂದ್ ಮೈಗಳತನ ಒಳ್ಳೇದಲ್ಲ ಕಣ್ರಿ ಮನ್ಷನ್ಗೆ. ಹೋಗ್ರಿ ಕೆಲಸ ಮಾಡಿ ಹೋಗ್ರಿ. ಹಂಗಲ್ ಕಡೆ ಚೈತ್ರ. ಈಗ ತಿಂಡಿ ಏನಾರ ಮಾಡು. ತಿಂಡಿ ತಿನ್ಕಂಡೆ ಹೋಗ್ಬಿಡ್ತೀನಿ. ಏನಾರ ಬಿಸಿ ಬಿಸಿ ಏನಾರ ತಿಂಡಿ ಮಾಡು. ತಿಂಡಿ ತಿನ್ಕಂಡೆ ಹೋಗ್ತೀನಿ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೆ ನಾನು ಬೇಕಾದ್ರೆ ರಂಗಜ್ಜಿಂಗೆ ಹೇಳ್ತೀನಿ. ತಿಂಡಿ ಮಾಡ್ಕೊಂಡ್ ಬಂದೆ ಕಣ್ ರಂಗಜ್ಜ, ಪದೇ ಪದೇ ಇನ್ನೇನು ಮನೆ ಕಡೆ ಹೋಗ್ತಿರೋದು ಅಂತ ಅಂತ ಹೇಳ್ತೀನಿ. ಹೋಗ್ ಚೈತ್ರ. ತಿಂಡಿ ಮಾಡ್ಬೇಕಾ? ತಿಂಡಿ ತಿನ್ಬೇಕಾ? ಬೆಳೆ ಬೆಳಗ್ಗೆ ಏನ್ರಿ ಬರೀ ನಿಮ್ಗೆ ತಿನ್ನೋದೇನೆ ಯೋಚನೆ. ಹೋಗ್ರಿ ಕೆಲಸ ಮಾಡ್ರಿ. ನಿಮ್ ತೋಟದಲ್ಲಿ ನೀವ್ ಕೆಲಸ ಮಾಡೋಷ್ಟು ನೀವೇ ಕಣ್ರಿ ಇನ್ನು ಮುಂದೆ ಬರೋದು. ನೀವೇ ಕಣ್ರಿ ಬದುಕೋದು. ನಮ್ಗೆ ಕಣ್ರಿ ಒಳ್ಳೇದು. ನಮ್ ಮನೆಗೋಸ್ಕರ ನಮ್ ಒಳ್ಳೇದಕ್ಕೋಸ್ಕರನೇ ಅಲ್ವೇನ್ರಿ? ಕೆಲಸ ಮಾಡಿದ್ರೆ ಏನ್ರಿ ತೊಂದ್ರೆ? ಎಲ್ಲ ವ್ಯಾರ ನೋಡ್ಕೊಂಡ್ ಹೋಗ್ರಿ. ಕಷ್ಟಪಟ್ಟು ಮಾಡ್ರಿ, ಏನು ಆಗಲ್ಲ. ಅಲ್ಲ ಒಂದ್ ಚೂರುನು ಮೈ ಬಗ್ಸಂಗೆ ಇಲ್ವೇನ್ರಿ? ತಿಂಡಿ ಬೇಕಾದ್ರೆ ನಡೀರಿ. 8:30 ಅಷ್ಟೊತ್ತಿಗೆ ನಾನೇ ಮಂತವ ತಗೊಂಬಂದ್ ಕೊಡ್ತೀನಿ ನಿಮ್ಗೆ. ಮಂತವ ಅಂತೀನಿ, ತೋಟ ತವಲ ತಗೊಂಡ್ಬರ್ತೀನಿ ಮಂತವಳಿಂದ. ನೀವ್ ನಡೀರಿ. ನೀವು ತೋಟದ ಹತ್ರ ಕೆಲಸ ಮಾಡಿ ಹೋಗ್ರಿ ಮೊದ್ಲು. ಹಂಗಂತೀಯ? ಹೋಗ್ಲೇಬೇಕಾ ಹಂಗಾರೆ ತೋಟದ ಹತ್ರ? ಅಯ್ಯೋ, ಹೆಂಗಪ್ಪ ಹೋಗೋದು? ಹೆಂಗಪ್ಪ ಕೆಲಸ ಮಾಡೋದು? ಚೈತ್ರ, ಹಂಗಲ್ಲ. ರಂಗಜ್ಜ ಇಷ್ಟು ಬಿರನೆ ಬಂದಿರಲ್ಲ ಕಣೆ ಸಾಮಾನ್ಯಕ್ಕೆ ನನ್ನ ಪ್ರಕಾರ. 5 ಗಂಟೆಗೆ ಅದು ಬರುತ್ತೇನೆ ಅವಜ್ಜ. ಸೋಮ್ಕಿರು. ಅವಜ್ಜಂಗೂ ವಯಸ್ಸಾಗೈತೆ. 8 ಗಂಟೆಗೋ 9 ಗಂಟೆಗೋ ಬರುತ್ತೆ. ನನಗೆ ಹಂಗಂತ ಎದುರಿಸೈತೆ ಆಟೆ. ಬರ್ಲಿ ಬೇಗ ತೋಟದ ಹತ್ರ ಬಂದು ಕೆಲಸ ಮಾಡ್ಲಿ ಅಂತ ಸುಮ್ಕಿರೆ ಚೈತ್ರವು. ನಾನು ಒಂದು 9:30 10 ಗಂಟೆಗೆ ಹೋಗ್ತೀನಿ. ಯಾರು ರಂಗಜ್ಜನ? ನಿಮ್ಮಂಗೆ ಮೈಗಳ್ರ ಅನ್ಕೊಂಡಿದ್ದೀರೇನ್ರಿ ಅವರಿಗೆ? ಅಲ್ಲ ಕಣ್ರಿ, 3:30 4 ಗಂಟೆಗೆ ಎದಲ್ ತರ್ಕಂಡ್ರಿ ಬೆಳಗಿನ ಜಾವ ಅವರು. ಅವ್ರ ಮನೇಲಿ ಇಷ್ಟೊಂದ್ ದೊಡ್ಡ ಮಕ್ಳು ಇರ್ಲಿ, ಕೆಲಸ ಮಾಡೋ ಹುಡುಗರು ಸೊಸೇಂದ್ರಗಳು ಎಲ್ಲಾರು ಇರ್ಲಿ ಕಣ್ರಿ. ಇವತ್ತಿನವರೆಗೂ ಕೂಡ ಒಬ್ರ ಹತ್ರ ಕೆಲಸ ಮಾಡಲ್ಲ. 3:30 4 ಗಂಟೆಗೆ ಎದ್ದು ಹಸುಗಳು ಕಸ ಎಲ್ಲ ಬಾಚಾಕಿ ಪ್ರತಿಯೊಂದನ್ನು ಕೆಲಸ ಮಾಡುತ್ತೆ. ಹಾಲ್ ಕರೆದು ಹಾಲಾಗ್ ಬಂದು ತಿರ್ಗಾ ಹೋಗ್ಬಿಟ್ಟು ತೋಟದ ಹತ್ರ ಹಸುಗಳಿಗೆ ಮೇವು ಕುಯ್ಕೊಂಡ್ ಬಂದು ಎಲ್ಲ ಕೆಲಸ ಮಾಡುತ್ತೆ. ನಿಮ್ಮಂಗೆ ಏನು ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಕಾಯ್ಕೊಂಡ್ ಕುಂತಿರ್ತಾರ ಅನ್ಕೊಂಡಿದ್ರ? ಅಷ್ಟು ಕೆಲಸ ಮಾಡುತ್ತೇನ್ರಿ ಅವಜ್ಜ? ಅವಜ್ಜಂದು ಮಾಡೋ ಕೆಲ್ಸನ ಒಂದೇ ಒಂದ್ ಭಾಗ ನಿಮ್ ಕೈಲಿ ಆಗುತ್ತಾ ಮಾಡೋದಕ್ಕೆ? ಆಗಲ್ಲ. ನಿಮ್ಗೆಲ್ಲಾರ್ಗು ಯಾರಿಗೂ ಬರೀ ಮಾತಾಡಕ್ಕೆ ತಿನ್ನಕ್ ಮಾತ್ರ ನೀ ಲಾಯಕ್ಕೂ ಇನ್ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಹೋಗ್ರಿ, ನಾಟಕ ಮಾಡ್ಬೇಡ್ರಿ. ಪದೇ 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 ನೋಡ್ರಿ, ನನಗೆ ಸುಮ್ನೆ ಕೋಪ ಬರ್ಸ್ಬೇಡ್ರಿ. ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ಮಕ್ ಹೋಗ್ಬಿಡ್ರಿ. ಸರಿ ಕಣ, ಆಯ್ತು ಬಿಡು ಚೈತ್ರ. ಕೋಪ ಮಾಡ್ಕೋಬೇಡ. ಹೋಗಿ ತಿನ್ಕೊಂಡ್ ಬಿಡು. ಹೋಗಿ ಕೆಲಸ ಮಾಡಿ ತಿನ್ಕೊಂಡ್ ಬಿಡು. ಅದು ಯಾಕೆ ಹಿಂಗೆ ಆಡ್ತಿದ್ಯಾ ಹಿಂಗೆ? ಅದು ಯಾಕೆ ಹಿಂಗೆ ರೇಗಾಡ್ತಿದ್ಯಾ? ಅಯ್ಯೋ, ಏನು ಮಾಡ್ಲಪ್ಪ ಇನ್ಮೇಲಿಂದ? ದಿನಾಲೂ ಹೋಗ್ಬೇಕೇನ್ ಚೈತ್ರ ನಾನು? ಹೋಗ್ತೀರಾ ಹೋಗಲ್ಲ ಹೇಳ್ರಿ ಅತ್ಲಾಗಿ. ನನಗ್ ಬರ್ತಾ ಇರೋ ಕೋಪಕ್ಕೆ ಇವಾಗ ಸುಮ್ನೆ ಅತ್ಲಾಗಿ ನಿಮ್ಗೆ ನಿಮ್ಮ ಅಕ್ಕಂಗೆ ನಾನೇ ಹೇಳ್ಬಿಡ್ತೀನಿ ಅತ್ಲಾಗಿ. ಈ ರೀತಿ ಎಲ್ಲ ಮಾಡಿದಾನೆ, ಮೊದ್ಲು ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ರಿ ಅಂತ ಹೇಳ್ಬಿಡ್ತೀನಿ ಅತ್ಲಾಗಿ. ನೆಮ್ಮದಿ ಆಗೋಗ್ಬಿಡುತ್ತೆ. ಬೇಡ ಬೇಡ, ಏನು ಹೇಳ್ಬೇಡ. ಸುಮ್ಕಿರ್ ಚೈತ್ರ, ನೀನು ಏನಂತ ಮಾತಾಡ್ತಿದ್ಯಾ ನೀನು? ಎಲ್ಲ ವಿಚಾರನ ಹೇಳ್ತಾಳಂತೆ ಹೋಗ್ಬಿಟ್ಟು. ಬುದ್ಧಿ ಇಲ್ವಾ ನಿನಗೆ? ಬೆಳಗಿನ ಜಾವ ಯಾರಪ್ಪ ಕೆಲಸ ಮಾಡ್ತಾರೆ? ನಿದ್ದೆ ಹಂಗೆ ಎಳಿತೈತೆ. 6:30ಗೆನೆ ಹೊಲ್ದ ಹತ್ರ ಬಂದಿದ್ದೀನಲ್ಲ ನಾನು. ಇವತ್ತೇ ಫಸ್ಟ್ ಅನ್ಸುತ್ತೆ ಬಂದಿರೋದು. ಇವಳು ಬೇರೆ ದೊಡ್ಡದಾಗ ಬೇರೆ ಹೇಳ್ಬಿಟ್ಲು, ರಂಗಜ್ಜ ಬಂದ್ಬಿಡುತ್ತೆ ಹೋಗು ಹೋಗು ಅಂತ. ರಂಗಜ್ಜ ಎಲ್ಲ ಬಂದೈತೆ. ರಂಗಜ್ಜ ಬರೋದೇ 11 ಗಂಟೆಗೆ ಆಗುತ್ತೆ ಬರೋದವ್ರು. ಇಷ್ಟು ಬರೋದೇ ಬಂದ್ಬಿಡ್ತಾರ ರಂಗಜ್ಜ. ಸುಮ್ಮನೆ ವಾಪಸ್ ಹೋಗ್ಬಿಡೋಣ. ಯಪ್ಪ ಯಪ್ಪ ಯಪ್ಪ, ನಿದ್ದೆ ಹಂಗೆ ಎಳಿತೈತತ್ಲಾಗಿ. ದಿನಾಲು 12 1 ಗಂಟೆಗೆ ವರೆಗೂ ಮಲ್ಗಿ ರೂಢಿ ಆಗ್ಬಿಟ್ಟೈತೆ. ಏನು ಮಾಡೋದ ಏನ ಅತ್ಲಾಗಿ? ಹೆಂಗಪ್ಪ ಕೆಲಸ ಮಾಡಲಿ? ನಾನು ಬಡ್ಕೊಂಡೆ ಚೈತ್ರಂಗೆ. ಹೋಗಲ್ಲ ಕಣೆ, ಇಷ್ಟು ಬಿರನೆ ಹೋಗಲ್ಲ ಕಣೆ ನಾನು. ಯಾರು ಬಂದಿರಲ್ಲ ಕಣೆ ಅಂತ ಹೇಳಿರೋ ನನ್ನ ಮಾತು ಕೇಳಿದ್ಲ. ಬೈದು ನನಗೆ ಹೇಳ್ಬಿಟ್ಟು ಹಿಂಸೆ ಮಾಡಿಬಿಟ್ಟು ಕಳಿಸ್ಬಿಟ್ಲು. ತಿಂಡಿನಾದ್ರೂ ತಿನ್ಕೊಂಡು ಹೋಗ್ತೀನಿ ಕಣೆ ಅಂತ ಹೇಳಿದ್ರು ಮಾತೇ ಕೇಳಿಲ್ಲ ಅತ್ಲಾಗಿ. ಇದು ಯಾವ ಹಣೆ ಬರೋನೋ ಏನೋ ಅತ್ಲಾಗಿ. ಅನ್ಯಾಯವಾಗಿ ಇವ್ರ ಕೈಲಿ ಸಿಗಾಕೊಂಡ್ಬಿಟ್ಟು ಎಂಥ ಕಷ್ಟ ಅನುಭವಿಸೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅಂದರೆ ನನಗೆ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗ್ತಿಲ್ಲ. ಅಂಥ ಪರಿಸ್ಥಿತಿ ಆಗ್ಬಿಟ್ಟೈತೆ. ಇಲ್ಲ, ಹಿಂಗೆ ಯಾರು ಮಾಡ್ತಾರೆ? ಹೆಂಗಿದ್ರು ರಂಗಜ್ಜ ಬರೋದು 8-9 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಮಂತ ಹೋಗೋಣ. ಮಂತ ಹೋದ್ರೆ ನನ್ನ ಹೆಂಡತಿ ಚೈತ್ರ ಬೈದು ಬಿಡ್ತಾಳೆ. ಬೇಡ, ಇಲ್ಲೇ ಒಂದು ಗಳಿಗೆ ಹಿಂಗೆ ಕೂತ್ಕೊಂಡ್ಬಿಡ್ತೀನಿ. ಬಂದರೆ ನಿದ್ದೆ ಹಿಂಗೆ ಬರಲಿ. ರಂಗಜ್ಜ ಬರ್ತಿರೋದು ಅಷ್ಟು ದೂರಿಂದ ನೋಡ್ಕೊಂಬಿಟ್ಟು ಕೂತ್ಕೊಂಡು ಕೆಲಸ ಮಾಡ್ತಿರೋ ನನಗೆ ಬಂದು ಹೊಲದ ಮಧ್ಯದಲ್ಲಿ ಕೂತ್ಕೊಂಡ್ಬಿಡ್ತೀನಿ ಅಲ್ವಾ? ಸಖತ್ತಾಗಿರುತ್ತೆ. ಹಂಗೆ ಮಾಡಬೇಕು ಇನ್ಮೇಲಿಂದ. ಒಂದು ಗಳಿಗೆ ಎಲ್ಲರೂ ಕೂತ್ಕೊಂಡ್ಬಿಡ್ತೀನಿ, ಆರಾಮಾಗಿ ನಿದ್ದೆ ಬರಲಿ. ನಿದ್ದೆ ಮಾಡ್ತೀನಿ. ನನ್ನ ಕೈಲಿ ಆಗ್ತಿಲ್ಲಪ್ಪ, ಆಗ್ತಿಲ್ಲ ನನ್ನ ಕೈಲಿ. ನಿದ್ದೆ ಹಂಗೆ ಎಳೀತೈತೆ.
ಹೆಂಗ್ ಬರ್ತೈತಂದ್ರೆ ನಿದ್ದೆ ಹೇಳ್ಕೊಳಕ್ ಆಗ್ತಿಲ್ಲ ನನಗೆ. ಎದಳಕ್ಕೂ ಆಗ್ತಿಲ್ಲ, ಕುತ್ಕೊಳಕ್ಕೂ ಆಗ್ತಿಲ್ಲ. ಪೂರಾ ದಿವಸ ಯಾರು ಕೆಲಸ ಮಾಡ್ತಾರೆ? ನನ್ನ ಕೈಲಂತೂ ಆಗಲ್ಲ. ನಾನು ಪೂರಾ ದಿವಸ ಎಲ್ಲಿ ಮಾಡ್ತೀನಿ? ಹ್ಞೂ ರಂಗಜ್ಜ ಬಂದ ತಕ್ಷಣ, ರಂಗಜ್ಜ ನಾನು ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದು ಕೆಲಸ ಮಾಡೋದಕ್ಕೆ. ಕೆಲಸ ಎಲ್ಲ ಮುಗಿಸಿ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ ಅಂತ ಒಂದು 8 ಗಂಟೆಗೆ ಹೇಳ್ಬಿಡ್ತೀನಿ. 8 ಗಂಟೆಗೆ ಹೇಳಿದ ತಕ್ಷಣ ಬಂದ ತಕ್ಷಣ ತಿಂಡಿ ತಗೊಂಬಂದು ಕೊಡ್ಲಿ. ತಿಂಡಿಗೆ ಹೋಗ್ತೀನಂತ ಮನೆಗೆ ಹೋಗ್ಬಿಡೋದು. ಅಲ್ಲಿ ಒಂದು 12 1 ಗಂಟೆವರೆಗೂ ಮಲ್ಕೊಂಬಿಡೋದು. ತಿರ್ಗಾ ಅಲ್ಲೊಂದು ಸ್ವಲ್ಪ 1 ಗಂಟೆ 2 ಗಂಟೆಗೆ ತಿರ್ಗಾ ಊಟ ಮಾಡೋದು. 3 ಗಂಟೆಗೆ ಬರೋದು. ತಿರ್ಗಾ 3 ಗಂಟೆಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಆ ಕಡೆಯಿಂದ ಈ ಕಡೆ ಅಡ್ಡ ಆಡ್ಕೊಂಡು ಕೆಲಸ ಮಾಡ್ದೆ ಕಣ್ರೆ ರಂಗಜ್ಜ, ತೋಟದಲ್ಲಿ ಸಾಕಾಗೋಯ್ತು ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಡೋದು. ಹಂಗೇ ಮಾಡೋದು ದಿನ. ಒಂದು 2 3 ದಿವಸ ಹಿಂಗೆ ಹೇಳುತ್ತೆ. ಆಮೇಕಿಂದ ಬಿಡತ್ಲಾಗ ನನಗೇನಾಗ್ಬೇಕಾಯ್ತತ್ಲಾಗ ಅವ್ರ ತೋಟ, ಅವ್ರ ಹೊಲ, ಅವ್ರ ಗದ್ದೆ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಕಾಗ್ಬಿಡುತ್ತೆ. ಅವಜ್ಜನ ಹೇಳಿ 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 ಸಾಕಾಗಿ ಇಲ್ಲಿ ನಿದ್ದೆ ಮಾಡೋಕ್ಕೂ ಆಗಲ್ಲ, ಏನಿಲ್ಲ. ಅಲ್ಲಾದ್ರೂ ಹೋಗ್ತೀನಿ, ತೋಟದೊಳಗಡೆ ಹೋದ್ರೆ ಆರಾಮಾಗಿ ನಿದ್ದೆನಾದ್ರೂ ಬರುತ್ತೆ. ಒಳ್ಳೆ ನಿದ್ದೆ ಬರ್ತೈತೆ. ಸುಮ್ಮನೆ ತೆಪ್ಪಗೆ ಮಲ್ಕೊಂಡ್ಬಿಡ್ತೀನಿ ಆರಾಮಾಗಿ. ಆಗಳ ನೋಡ್ದ ಈ ಹುಡುಗನ್ನ? ಬಂದ್ಬಿಟ್ಟು ತೋಟದಲ್ಲಿ ಕೆಲಸ ಮಾಡ್ಲಾ ಪಾಪ ಅಂತ ಹೇಳಿರೆ ಆರಾಮಾಗಿ ಬಂದ್ಬಿಟ್ಟು ನಿದ್ದೆ ಮಾಡ್ತಿದ್ದಾನಲ್ಲ. ಏನ್ ಕತೆ ಈ ಹುಡುಗಂದು? ಲೇ ಲೇ ಪಾಪ, ಲೇ ನಿಂಗಣ, ತರಿಕೆ ಹೋಗತ್ಲಾಗಿ. ಏನು ಹುಡುಗರು ಏನಪ್ಪ ಇವರೆಲ್ಲ? ಈಗ ನಿದ್ದೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಇವರು ತೋಟ ಹೊಲ ಗದ್ದೆ ಎಲ್ಲ ಉಳಿಸ್ತಾರ ಇವರು? 5 ಗಂಟೆಗೆ ಬಂದ್ಬಿಟ್ಟು ಮಂತಾವ್ಲಿಂದಾನು ತಿರ್ಗಾ ಇವಾಗ ಬಂದ್ಬಿಟ್ಟು ನಿದ್ದೆ ಮಾಡ್ತಿದ್ದಾನಲ್ಲ ಇವನು. ಏನ್ ಹುಡುಗರು ಏನಪ್ಪ ಇವರು? ಲೇ ಪಾಪ ನಿಂಗಣ, ಎದಳಲ್ಲ ಮ್ಯಾಕೆ ಎಲ್ಲ ಲಗಡೆ 6:15 6:45 ಆಗ್ತದ್ರ ಆಯ್ತಾ ಬಂತಲ್ಲೋ, ಎದಳಲ್ಲ ಮ್ಯಾಕೆ? ಯಾರು? ನಿದ್ದೆ ಮಾಡ್ತಿದ್ದೀನಿ, ಅವಾಗಿಂದ ಬರ್ರಿ ಹೋಗ್ರಿ. ಸಖತ್ ನಿದ್ದೆ ಬರ್ತೈತೆ. ನಿದ್ದೆ ಬರುತ್ ಕಣಪ್ಪ ನಿನ್ಗೆ, ನಿದ್ದೆ ಬರುತ್ತೆ. ಚಿಂತೆ ಇನ್ನೇನು ಹೇಳು? ಏನ್ರದ್ದು ಚಿಂತೆ ಇಲ್ಲ, ಯೋಚನೆ ಇಲ್ಲ ನಿನ್ಗೇನಪ್ಪ? ನಿನ್ಗೆ ಆರಾಮಾಗಿ ಬರದಲ್ಲ ಏನು? ಅನ್ಯಾವಾಗ ನಮ್ಮ ಅಣ್ಣ ಹೆಂಗ ತೋಟ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದ, ಅವನ ಕೈಲು ಕಿತ್ಕೊಂಡು ಹೋಗ್ಬಿಟ್ಟು ನೀವು ಮೋಸದಿಂದ ಆ ತೋಟನೂ ಕರೆಕ್ಟಾಗಿ ನೋಡ್ಕೊಳ್ತಿಲ್ಲ, ಏನಿಲ್ಲ. ಏನು ಮಾಡ್ಬೇಕಂದ್ಕೊಂಡಿದ್ದೀರಲ್ಲ ನೀವು? ಎದಳಲ್ಲ ಮ್ಯಾಕೆ ನಿಂಗಣ? ಲೇ ಪಾಪ ಎದಳು, ಒತ್ತಾಗೋಯ್ತು ಕಡೆ ಎದಳು. ಎಷ್ಟು ಸಲಿನ ನಿನ್ಗೆ ಹೇಳೋದು? ರಂಗಜ್ಜ ಯಾವಾಗಪ್ಪ ಬಂತು? ಯಾವಾಗಪ್ಪ ಬಂತು? ನಾನು ರಂಗಜ್ಜಗ್ ಗೊತ್ತಿಲ್ದಂಗೆ ಹೋಗ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡ್ತೀರ, ನಾನು ನಿದ್ದೆ ಮಾಡ್ಬಿಟ್ಟು ಆಮೇಕಿಂದ ಅಂತ ಅಂದ್ಕೊಂಡೆ. ನೋಡಿದ್ರೆ ರಂಗಜ್ಜ ಬಂದು ಬಿಟ್ಟೈತಲ್ಲಪ್ಪ. ಈ ವಜ್ಜ ಯಾವಾಗಪ್ಪ ಬಂತು? ರಂಗಜ್ಜ ಯಾವಾಗ ಬಂದೆ ರಂಗಜ್ಜ ನೀನು? ಅಲ್ಲ ಕಳ್ಳ ಪಾಪ, ನಾನು ಯಾವಾಗ್ಲಾರ ಬರೋದಿರ್ಲಿ ಕಳ್ಳ. ಅಲ್ಲ ನೀನು ಎಷ್ಟು ಗಂಟೆಗೆ ಬಂದಿದ್ದು? 5:15 6 ಗಂಟೆಗೆ ಮಂತಾವಿಂದ ಬಂದಂತಲ್ಲೋ ನೀನು. ಬಂದ್ಬಿಟ್ಟು ನೀನು ತೋಟದಲ್ಲ ಹೊಲ್ದಲ್ಲ ಏನಾರ ಕೆಲಸ ಮಾಡ್ದಲೆ ಅಲ್ಲ ಕಳ್ಳ ಪಾಪ, ಬಂದು ಮಲ್ಕೊಂಡಿದ್ಯಲ್ಲ ಬೆಳಗ್ಗೆ ನೀನು ತಿರ್ಗಾ ಬಂದ್ಬಿಟ್ಟು. ಏನು ಹುಡುಗ ಆಗಿದ್ಯೋ ಏನೋ ನೀನು? ಅದೇನು ಎಂತ ನಿದ್ದೆನ ನಿನಗೆ? ಅಲ್ಲ ಕಳ್ಳ ಪಾಪ, ತೋಟ ಪೂರ ತೆಂಗಿನಕಾಯಿಗಳು ಅವು ಇವು ಕಾಯಿಗಳೆಲ್ಲ ಉದುರಿರ್ತವೆ, ಎಲ್ಲ ಆಯ್ಕೊಂಬಂದ್ಬಿಟ್ಟು ನಿನ್ ತೋಟದ ಮನೇಲಿ ಹಾಕೋದು, ಕೆಲಸ ಮಾಡೋದು. ಅಲ್ಲ ಅದು ಇದು ಮಾಡೋದಂತ ಜ್ಞಾನ ಇಲ್ವಲ್ಲ ಪಾಪ. ಸೋಗೆ ಗರಿಗಳು ಉದುರಿರ್ತವೆ, ನಿನ್ನೆ ಸಾಯಂಕಾಲ ಮಳೆ ಬಂತಲ್ಲ, ಸೋಗೆ ಗರಿಗಳು ಉದುರಿರ್ತವೆ. ತೋಟ ಎಲ್ಲ ಕ್ಲೀನ್ ಮಾಡಬೇಕು, ಮುಖ್ಯ ಓಡಿಸ್ಬೇಕು, ಎಲ್ಲ ಗೇಟ್ ವಾಲ್ ಎಲ್ಲ ತಿರ್ಸಿದ್ದೀರಾ, ನೀರು ಯಾವ್ಯಾವ ತೋಟಕ್ಕೆ ಬಂದಿದಾವೆ ಬಂದಿಲ್ಲ ಇವೆಲ್ಲ ನೋಡ್ಕೋಬೇಕನ್ನೋದು ಜ್ಞಾನ ಇಲ್ವಲ್ಲ ಪಾಪ ನಿನಗೆ? ಅಯ್ಯ ಬಂದ್ ಅಡ್ಕೆಲ್ಲ ನೀನು ತೋಟದ ಹತ್ರ ಬಂದ್ಬಿಟ್ಟು ಯಾರ ಸಾಹಸನು ಬೇಡ ಅಂತ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಮಲ್ಕೊಂಡಿದ್ಯಲ್ಲ. ಇನ್ ಯಾವಾಗ್ಲ ಪಾಪ ಬುದ್ಧಿ ಬರುತ್ತೆ ನಿನ್ಗೆ? ಲೇ ಪಾಪ ನಿಂಗಣ, ಲೇ ಬೇಡ ಕಣೋ, ಹಿಂಗ್ ಮಾಡ್ಬೇಡ ಕಣೋ. ಬುದ್ಧಿ ಕಲೀಲ ಪಾಪ, ನನ್ನ ಮಾತು ಕೇಳ. ನಿನಗೆ ಯಾವ ರೀತಿನೋ ಅರ್ಥ ಮಾಡಿಸೋದು ನಾವು. ಒಳ್ಳೆ ಬುದ್ಧಿ ಕಲೀಲ ಪಾಪ. ನಮ್ಮ ಅಣ್ಣಂಗೆ ನಮ್ಮ ಅಣ್ಣಂಗೆ ನಮ್ಮ ಅಣ್ಣಂದ ಆಸ್ತಿ ನೀವು ಕಿತ್ಕೊಂಡ್ರು ಕೂಡ ನನಗೆ ನಮ್ಮ ಅಣ್ಣಂಗೆ ಏನು ತೊಂದರೆ ಏನಿಲ್ಲ. ನಮ್ಮಣ್ಣ ಸಾವ್ಕಾರ, ಯಾವಾಗ್ಲಿದನು ಸಾವ್ಕಾರಂಗೆ ಇರ್ತಾನೆ. ಅವ್ರಿಬ್ರು ಮಕ್ಳುಗಳು ಬಹಳ ಬುದ್ಧಿವಂತರು, ದಿಲೀಪಾನಂದನು ಗಜೇಂದ್ರ. ಮೊದ್ಲಿಗಿಂತ ಚೆನ್ನಾಗಿದಾರ ನಮ್ಮ ಅಣ್ಣ, ಯಂತ್ರದಲ್ಲೂ ಏನು ಕಡಿಮೆ ಆಗಿಲ್ಲ. ನಿಮ್ದು ಹೇಳಪ್ಪ, ನಿಮ್ದು ಏನು ಮಾಡ್ತಿದ್ದೀರೋ ನೀವು? ನಿಮ್ಮ ಕತೆ ಹೇಳ್ರಿ. ಹೋಗ್ರಿ, ಏನಾದ್ರೂ ಮಾಡ್ಕೊಳ್ರಿ ಅತ್ಲಾಗಿ.